ಅವರು ಕಷ್ಟಪಟ್ಟು ದುಡಿಮೆ ಮಾಡಿ ಗೇಯಕ್ಕಾಗಲ್ಲ. ಇದು ಜನಗಳ್ನ ಯಾಮಾರಿಸ್ಕೊಂಡು ದುಡ್ಡು ಮಾಡ್ಬೋದು. ಅವರು ಆ ಕೋತಿಗೆ ಎಂಡ ಕುಡಿಸ್ತಾರೆ ನೋಡು, ಹಂಗೆ ಕಾಸು ಕೊಟ್ಬಿಡ್ತಾರೆ, ಎಂಡ ಕುಡಿಸ್ದಂಗೆ ಕುಡಿಸ್ತಾರೆ, ಅವ್ರು ಓಟ್ ಹಾಕಿಸ್ಕೊಂತಾರೆ. ಈಗ ಅಲ್ಲಿಂದ ಬಂದು ಇಲ್ಲಿ ಸೇರ್ಕೊಂಡು ಇಲ್ಲಿ ಅವ್ರು ರಾಜಕೀಯ ನಡೆಸ್ತಾ ಇದ್ದಾರೆ. ಇಲ್ಲಿ ಇರೋರು ಸುಮ್ಮನೆ ಇದ್ದೀವಿ, ಹೊರಗಡೆಯಿಂದ ಬಂದವ್ರದ್ದೇ ಜಾಸ್ತಿ ಆಟ ಅಷ್ಟೇ. ಏನೋ ಅದು ನಮಗೆ ಗೊತ್ತಿಲ್ಲ ಸ್ವಾಮಿ, ನಾವು ರಾಜಕೀಯದವರಲ್ಲ. ಅವರು ನಾವು ಬೆಳಗ್ಗೆ ಎದ್ರೆ ಕೂಲಿ ಮಾಡೋರು. ಅನ್ಸುತ್ತಾ ಭ್ರಷ್ಟಾಚಾರ ಇಲ್ಲೇ ಜಾಸ್ತಿ ನಡೆಯೋದು ನಮ್ಮ ಕರ್ನಾಟಕದಲ್ಲೇ? ಈ ರಾಜಕೀಯ ಅಂದಮೇಲೆ ಭ್ರಷ್ಟಾಚಾರ ಇದ್ದೇ ಇರ್ತದೆ, ಅದೇನು ಕಟ್ಟಿಕೋದು ಬುದ್ಧಿ ಅದು. ಓಕೆ, ಅದು ಬೇರೆ ಬೇರೆ ರಾಜ್ಯಗಳಿಗಿಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಎಲ್ಲ ರಾಜ್ಯದಾಗ ರಾಜಕೀಯಕ್ಕೆ ಬರೋದೇ ಭ್ರಷ್ಟಾಚಾರ ಮಾಡೋಕ್ಕೆ, ಹಾಂ, ಅದು ಮಾತ್ರ ಕಟ್ಟಿಕೋದು ಬುದ್ಧಿ. ಓಕೆ, ನೀವು ಒಪ್ತೀರಾ ಕರ್ನಾಟಕ ಜಾಸ್ತಿ ಇದ್ದಾರೆ ಅಂತ? ಎಲ್ಲರೂ ನಮ್ಮ ಕರ್ನಾಟಕದಾಗಲ್ಲ, ಎಲ್ಲ ರಾಜ್ಯದಾಗೂ ಅವರೇ. ಹಾಂ, ನಮ್ಮ ಕರ್ನಾಟಕ ಒಂದೇ ಅಲ್ಲ, ಎಲ್ಲ ರಾಜಕೀಯಕ್ಕೆ ಬರೋದೇ ಭ್ರಷ್ಟಾಚಾರ ಮಾಡೋಕ್ಕೆ. ಯಾಕೆ ಸರ್, ಯಾಕೆ? ಅವರು ಕಷ್ಟಪಟ್ಟು ದುಡಿಮೆ ಮಾಡಿ ಗೇಯಕ್ಕಾಗಲ್ಲ. ಹ್ಞೂ, ಇದು ಜನಗಳ್ನ ಯಾಮಾರಿಸ್ಕೊಂಡು ದುಡ್ಡು ಮಾಡ್ಬೋದು ಹ್ಞೂ, ಅಲ್ವಾ? ಅದೇ ಒಂದು ಭ್ರಷ್ಟಾಚಾರ. ಓಕೆ, ಯಾಕೆ ಜನರಿಗೆ ಒಳ್ಳೇದು ಮಾಡ್ಬೇಕಂತ ಬರಲ್ಲ ಅಂತೀರಾ ರಾಜಕೀಯ? ಒಳ್ಳೇದು ಯಾರು ಮಾಡ್ತಾರೆ? ಹ್ಞೂ, ಯಾರು ಇಂಥದ್ದು ಒಳ್ಳೇದು ಮಾಡ್ತಾರೆ ಅಂತ ತೋರಿಸಿ ನೋಡೋಣ. ಓಕೆ, ಅವ್ರು ಬರೋದೇ ದುಡ್ಡು ಮಾಡೋಕ್ಕೆ. ಅಲ್ಲ ಇದೆಲ್ಲ ಸಾಮಾನ್ಯ ಜನರಿಗೆ ಗೊತ್ತಿದ್ರು ಅವ್ರನ್ನ ಗೆಲ್ಸೋದು, ಅವ್ರಿಗೆ ಸಪೋರ್ಟ್ ಮಾಡೋದು ಏನಕ್ಕೆ ಮಾಡ್ತಾರೆ? ಅವರು ಆ ಕೋತಿಗೆ ಎಂಡ ಕುಡಿಸ್ತಾರೆ ನೋಡು, ಹಂಗೆ ಕಾಸು ಕೊಟ್ಬಿಡ್ತಾರೆ, ಎಂಡ ಕುಡಿಸ್ದಂಗೆ ಕುಡಿಸ್ತಾರೆ, ಅವ್ರು ಓಟ್ ಹಾಕಿಸ್ಕೊಂತಾರೆ. ಈ ಜನಗಳಿಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ನಮಗೆ ಎಂಡ ಕುಡಿಸೋದು ಅವರು ಭ್ರಷ್ಟಾಚಾರ ಮಾಡೋಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಏನು ಮಾಡೋಕ್ಕಾಯ್ತದೆ? ನಿಲ್ಸಕ್ಕಾಗಲ್ವಾ ಇದು ಭ್ರಷ್ಟಾಚಾರ? ಕಡಿಮೆ ಆಗಲ್ಲ ಅಂತೀರಾ ಮಾಡೋಕ್ಕೆ? ಅದನ್ನು ಎಷ್ಟು ಜನಗಳೆಲ್ಲರೂ ಅಲ್ಲಲ್ಲೇ ಹೇಳ್ತಾನೆ ಅವರೇ, ಮಾಡ್ತಾನೆ ಅವರೇ. ಅವರು ಅದೇ ಕೆಲಸ. ಇವಾಗ ರಾಜಕೀಯದಾಗ ಇರ್ತಾರಲ್ಲ, ಇವಾಗೆಲ್ಲ ಅವರಲ್ಲ ರಾಜಕೀಯದವರು, ಅವರೆಲ್ಲ ಥರದ್ದು ಭ್ರಷ್ಟಾಚಾರ ಮಾಡಿ ಆಮೇಲೆ ಇದು ಫೈನಲ್ ಮುಂದಿರೋದವರು. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೀರಾ? ಇವಾಗ ಯಾವುದೇ ರಾಜಕೀಯದಾಗಿರಲಿ, ಎಲ್ಲರ ಯಾವುದೇ ಪಕ್ಷದಾಗಿರಲಿ, ಅವರು ನೋಡ್ತಾರೆ ಅವ್ರ ಹಿನ್ನೆಲೆ. ಅವನು ಎಷ್ಟು ದುಡ್ಡು ಮಾಡವನೆ, ಹೆಂಗೆ ಮಾಡವನೆ, ಯಾವ ಥರ ಮಾಡವನೆ, ಎಷ್ಟು ಸುಳ್ಳು ಹೇಳ್ತಾನೆ, ಅದನ್ನು ನೋಡ್ಕೊಂಡೇ ಅವ್ರನ್ನ ಪಕ್ಷಕ್ಕೆ ತಗೊಳೋದು. ಸುಳ್ಳು ಹೇಳಬೇಕು ಅಂತಲೇ ನೋಡಿ ಪಕ್ಷಕ್ಕೆ ತಗೊಂಡಿರೋದು. ಎಲ್ಲ ಪಕ್ಷದವರು ಅಷ್ಟೇ, ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದಾಗಿರೋರು ಅಷ್ಟೇ ಅಂತೀರಾ? ಕರ್ನಾಟಕ ಬೇರೆ ರಾಜ್ಯಗಳಾದ್ರೂ ರಾಜಕೀಯಕ್ಕೆ ಬರೋದೇ ಭ್ರಷ್ಟಾಚಾರ ಮಾಡೋಕ್ಕೆ. ಭ್ರಷ್ಟಾಚಾರ ಮಾಡೋಕ್ಕೆ ಏನು ಹೇಳ್ತೀರಾ ಸರ್? ಏನು ಹೇಳೋಕ್ಕಾಯ್ತದಪ್ಪ? ಏನು ಹೇಳೋಕ್ಕಾಗಲ್ಲ. ಅವರು ನಾವು ಅವ್ರನ್ನ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಬಿಟ್ಬಿಡ್ತಾರ? ಬಿಡಲ್ಲ. ಮಾಡೋದು ಮಾಡೇ ಜನ ಬುದ್ಧಿ ಕಲಿಬೇಕು. ಜನ ಬುದ್ಧಿ ಕಲಿಬೇಕು ಅಂದರೆ ಯಾವ ಥರ ಬುದ್ಧಿ ಕಲಿಬೇಕು ಅಂದರೆ, ಇವನು ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು. ಹಿನ್ನೆಲೆ ಏನಂತ ತಿಳ್ಕೊಂಡು ಅವನು ಯಾವ ರೀತಿ ಮಾರ್ಗದಾಗ ಬಂದವನೇ, ಅದು ಹಿನ್ನೆಲೆ ತಿಳ್ಕೊಂಡು ಮಾಡಿದ್ರೆ ಸುರೋತದೆ. ಅವನು ದುಡ್ಡು ಕೊಡ್ತಾರ, ಅವನಿಗೇನು ದುಡ್ಡದ ಅಂತ ದುಡ್ಡು ಖರ್ಚು ಮಾಡ್ತಾನ, ಅದನ್ನು ನೋಡ್ತಾರೆ ಅಷ್ಟೇ. ಕರ್ನಾಟಕದಲ್ಲಿ ಅಂತಲ್ಲ, ಎಲ್ಲ ಕಡೆನೂ ನಡೀತಾನೆ ಇದೆ. ಈಗ ಬೇರೆ ರಾಜ್ಯಕ್ಕೆ ಹೋದ್ರೆ ಈಗ ಯಾವುದೂ ಅಷ್ಟೊಂದು ಇದಿಲ್ಲ, ಯಾವುದು ಚಿಕ್ಕ ಮಕ್ಳದ್ದು ಯಾವುದೂ ಇಲ್ಲ. ಈ ನಮ್ಮ ಸೈಡು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದ ಹೆಸರು ಹೋಯ್ತದೆ ಹೊರತು ಯಾರು ಇತ್ರವ್ರು ಯಾರು ಇಲ್ಲ. ಈಗ ಬೇರೆಯವ್ರು ಮಾಡ್ಕೊಂಡಿರೋದ್ರೆ ಓದ್ಸೋದು ಈಗ 5 ವರ್ಷದ ಹುಡುಗನ ಮಾಡಿದ್ರು, ಹುಡುಗಿನ ಯಾರು ಮಾಡಿದವರು? ಬೇರೆ ರಾಜ್ಯದವರು. ಹೆಸರಲ್ಲಿ ಮತ್ತು ಕರ್ನಾಟಕದ್ದು. ಹಿಂಗಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇದರಿಂದ ನಾವು ಪ್ರೋತ್ಸಾಹ ಮಾಡ್ಕೊಂಡೇ ಅವ್ರನ್ನ ಬೆಳೆಸ್ಕೊಂಡು ನಮ್ಮ ಹೆಸರು ನಾವು ಹಾಳು ಮಾಡ್ಕೊತೀವಿ, ನಮ್ಮ ರಾಜ್ಯದ ಹೆಸರು ನಾವು ತಗೋತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡು ನಮ್ಮ ರಾಜ್ಯ ಏನಿಲ್ಲ ಅಂತೀರಾ? ಬೇರೆ ರಾಜ್ಯದಲ್ಲಿ ನಮ್ಮವ್ರು ಯಾರು ಬಂದು ಬೇರೆ ಕಡೆಗೆ ಹೋಯ್ತಲ್ಲ. ಈಗ ನಾವು ಕರ್ನಾಟಕದಿಂದ ಬಿಟ್ಟು ನಾವೇನು ಬಿಹಾರ್ಗೋ, ಆಸಾಮ್ಗೋ, ಛತ್ತೀಸ್ಗಢ್ಗೋ ಎಲ್ಲಿ ಹೋಗಿ ಸೇರ್ತಾ ಇಲ್ಲ. ಈಗ ಅಲ್ಲಿಂದ ಬಂದು ಇಲ್ಲಿ ಸೇರ್ಕೊಂಡು ಇಲ್ಲಿ ಅವ್ರು ರಾಜಕೀಯ ನಡೆಸ್ತಾ ಇದ್ದಾರೆ. ಇಲ್ಲಿ ಇರೋರು ಸುಮ್ಮನೆ ಇದ್ದೀವಿ, ಹೊರಗಡೆಯಿಂದ ಬಂದವ್ರದ್ದೇ ಜಾಸ್ತಿ ಆಟ ಅಷ್ಟೇ. ಹಂಗಾಗಿ ಇವೆಲ್ಲ ನಡ್ಕೊಂಡು ಹೋಯ್ತಾ ಇದ್ದಾವೆ ದಿನೇ ದಿನ. ಅವರು ಹೊರಗಡೆ ಕಲ್ತ್ಕೊಂಡು ಅವ್ರು ಅದು ಇದು ಚಟಗಳು, ಅದು ಸೇತ್ಕೊಳ್ಳೋದು ಬಿಟ್ಕೊಳ್ಳೋದು ಎಲ್ಲ ಬಂದು ಇಲ್ಲಿ ಯಾರು ಪ್ರಜ್ಞೆ ಇರಲ್ಲ ಮೈ ಮೇಲೆ, ಹೆಂಗೆ ಬೇಕು ಹಂಗೆ ನಡ್ಕೊಂಡು ಹೋಯ್ತಾವ್ರೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮಗೆ. ಈಗ ನಮ್ಮವ್ರು ಯಾರು ಹೋಗಿ ಹೊರಗಡೆ ಮಾಡೋಕ್ಕಾಯ್ತಲ್ಲ. ಅದು ಈ ಅವರ ಬೇರೆ ಕಡೆಯಿಂದ ಬಂದಾರಲ್ಲ, ಅವ್ರದ್ದೇ ಜಾಸ್ತಿ ಆಟ ಆಗಿರೋದಿಲ್ಲ. ಭ್ರಷ್ಟಾಚಾರ ಅನ್ನೋದು ರಾಜಕೀಯದಲ್ಲಿ ಇದೆಯಾ ಇಲ್ಲ ಎಲ್ಲ ಎಲ್ಲ ಅವ್ರ ತವಿಂದಾನೇ ಮೇಯ್ನ್ ಸ್ಟಾರ್ಟ್ ಆಗೋದು. ಈಗ ಅವರು ಇವಾಗ ಒಂಚೂರು ಇದಾಗೋಯ್ತು ಅಂದರೆ ಯಾರೆಲ್ಲರೂ ಒಗ್ಗಟ್ಟಿಗೆ ಅವ್ರ ಸಪೋರ್ಟ್ ಬರಲ್ಲ. ನನ್ನ ಪಕ್ಷ ಏನು ಲೀಡ್ ಬಂತು, ನನ್ನ ಪಕ್ಷದ್ರಲ್ಲಿ ಏನಾಯಿತು, ನಾವು ಹಿಂಗೆ ಕಂಡಿಡಿದ್ವಿ, ನಾವು ಮಾಡಿದ್ವಿ, ನಮ್ಮ ಪಕ್ಷದಿಂದ ಮಾಡಿದ್ವಿ ಅಂತಾರೆ ಹೊರತು ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡಿದ್ವಿ ಅಂತ ಯಾವ ನನ್ನ ಮಗನ ಮುಂದಕ್ಕೆ ಬರಲ್ಲ. ಅಲ್ಲಿವರೆಗೂ ನಾವು ಯಾರು ಉದ್ದಾರನೂ ಆಗೋಕ್ಕಾಗಲ್ಲ ಅಷ್ಟೇ. ಕುಮಾರಸ್ವಾಮಿ ಹೇಳಿದ್ದಕ್ಕೆ ಒಪ್ಕೋತೀರಾ? ಹೌದು, ಒಪ್ಕೋತೀನಿ. ಕರ್ನಾಟಕ ನಂಬರ್ 1 ಆಗೈತೆ ಈಗ. ಕುಮಾರಸ್ವಾಮಿ ಹೇಳಿದ್ರಲ್ಲಿ ಏನೂ ತಪ್ಪೇ ಇಲ್ಲ. ಆ ಅಪ್ಪಂಗೆ ನ್ಯಾಯವಾಗಿ ಕ್ಲೀನಾಗಿ ಇದು ಸಪೋರ್ಟ್ ಮಾಡಿ ಬೆಳೆಸಿದ್ರೆ ಆ ಅಪ್ಪನಿಗೆ ಪಾಪ ಇಷ್ಟೊಂದು ಏನು ಇನ್ನೊಬ್ರು ಹೇಳಿ ಇದು ಮಾಡೋಂಗಿರಲಿಲ್ಲ. ಅವ್ರ ಹತ್ರಲ್ಲಿ ಎಲ್ಲೋ ತಗೊಂಡೋಗಿ ಅವ್ರು ಕರ್ನಾಟಕನ. ಇವತ್ತು ಯಾವುದು ಸಪೋರ್ಟ್ ಇಲ್ಲ, ಏನಿಲ್ಲ, ನಡ್ಕೊಂಡು ಹೋಗ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ತು ಗೊತ್ತಾಗ್ತದೆ.
ಬಗೆಹರಿಸೋದು ಹೆಂಗಣ ಇವಾಗ ಅವರೇ ಕಂಟ್ರೋಲ್ ತಗೋಬೇಕು, ಪೊಲೀಸ್ನವ್ರು ಅದು ಇದು ಮಾಡಬೇಕು, ನೈಟ್ ಫೀಲ್ಡ್ ಹಾಕಬೇಕು, ನೈಟ್ ಡ್ಯೂಟಿಗಳು ಅವು ಜಾಸ್ತಿ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ರೋಡ್ ಸಪೋರ್ಟ್ಗಳೆಲ್ಲ ಇದು ಮಾಡಿಕೊಂಡು ಕ್ಯಾಮ್ರಾಗಳು ಅಳವಡಿಸಿ ಮಾಡಿದ್ರೆ ಸರಿ ಹೋಗೋದೇ ನನ್ನ ಲೆಕ್ಕ. ಬೀಟ್ಲೆಸ್ ಕರ್ನಾಟಕ.